ಹಾಯ್, PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಉದ್ದಿನ ವಡೆ ಮಾಡಿ ತೋರಿಸ್ತಾ ಇದ್ದೀನಿ. ಉದ್ದಿನ ವಡೆ ಜಾಸ್ತಿ ನೆನೆಸ್ಕೋಬೇಡಿ. ಬೇಳೆನ ಎಷ್ಟೊಂದು ಹಾಫ್ ಅನ್ ಅವರ್ ನೆನೆಸ್ಕೊಂಡ್ರೆ ಸಾಕು. ಕೆಲವರು ನೈಟ್ ನೆನೆಸಿ ಬೆಳಗ್ಗೆ ಮಾಡ್ತಾರೆ. ಹಂಗೆ ಮಾಡ್ಕೋಬೇಡಿ. ಹಾಫ್ ಅನ್ ಅವರ್ ಹೆಸರು ಬೇಳೆ ಮನೆ ರೆಸಿಪಿಲಿ ಹೆಂಗೆ ತೋರಿಸಿದ್ದೆ, ಎಷ್ಟು ನೆನೆಸಿದ್ದೆ ಇದನ್ನು ಸೇಮ್ ನೆನೆಸ್ಕೊಳ್ಳಿ. ಉದ್ದಿನ ಬೇಳೆನೂ ಹಾಫ್ ಅನ್ ಅವರ್ ನೆನೆಸ್ಬಿಟ್ರೆ ಗರಿ ಗರಿ ಗರಿಯಾಗಿ ಬರುತ್ತೆ ಉದ್ದಿನ ಬೇಳೆ ವಡೆ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಉದ್ದಿನ ಬೇಳೆ ನೋಡಿ, ಹಾಫ್ ಅನ್ ಅವರ್ ಅಷ್ಟೇ ನೆನೆಸಿದ್ದೀನಿ. ಉದ್ದಿನ ಬೇಳೆ ಇದು ಒಂದು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು 1/4 ಕಪ್ಪಷ್ಟು ರವೆ, ಮೆಣಸು ಸ್ವಲ್ಪ ಪುಡಿ ಮಾಡಿದ್ದೀನಿ, 1 ಸ್ಪೂನ್ ಅಷ್ಟು ಮಾತ್ರ ಮೆಣಸು ಕುಟ್ಬಿಟ್ಟು ಹಾಕೊಳ್ಳಿ. ಕರಿಬೇವು, ಹಸಿ ಮೆಣಸಿನ್ಕಾಯಿ ಹಾಕೋತಾರೆ, ಹಸಿ ಮೆಣಸಿನ್ಕಾಯಿ ನಾನು ಹಾಕಿಲ್ಲ. ಅದಕ್ಕೂ 1 ಸ್ಪೂನ್ ಅಷ್ಟು ಮೆಣಸಿನ ಪೌಡರ್ ಮಿಕ್ಸ್ ಮಾಡಿ ನೋಡಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಬೇಡ, ಹಸಿ ಮೆಣಸಿನ್ಕಾಯಿ ಅಂದ್ಬಿಟ್ಟು ನಾನು ಯೂಸ್ ಮಾಡೋದೇ ಇಲ್ಲ. ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಸೂಪರಾಗಿ ಬರುತ್ತೆ. ಗರಿ 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 ಅಂತ ಬರುತ್ತೆ. ತೆಂಗಿನಕಾಯಿ ಚೂರು ನಾನು ತೋರಿಸ್ತಾ ಇಲ್ಲ, ನೀವು ಬೇಕಿದ್ರೆ ಹಾಕೊಳ್ಳಿ. ತೆಂಗಿನಕಾಯಿ ಚೂರು ನಾನು ಹಾಕ್ತಾ ಇಲ್ಲ. ಮತ್ತೆ ಸೋಡಾನು ನಾನು ಹಾಕಲ್ಲ. ಇಷ್ಟ ಹಾಕಿದ್ರೇನೆ ಗರಿ ಗರಿ ಅಂತ ಬರುತ್ತೆ. ಸೋಡಾ ಹಾಕಿದ್ರೆ ಎಣ್ಣೆನೂ ಜಾಸ್ತಿ ಎಳೆಯುತ್ತೆ. ಅದಕ್ಕಾಗಿ ನಾನು ಸೋಡಾ ತೋರಿಸ್ತಾ ಇಲ್ಲ. ನೋಡಿ, ಇಷ್ಟ ಐಟಮ್ಸ್ ಅಲ್ಲಿ ಸೂಪರಾಗಿ ಬರುತ್ತೆ. ವಡೆ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಮಿಕ್ಸಿ ಜಾರ್ಗೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ನಿಜ ಹೇಳ್ತಾ ಇದ್ದೀನಿ, ಹಾಫ್ ಅನ್ ಅವರೇ ನೆನೆಸ್ಕೊಳ್ಳಿ. ಫುಲ್ ಎಲ್ಲ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎಲ್ಲ ಮಾಡಕ್ ಹೋಗ್ಬೇಡಿ. ಇಷ್ಟೇ ನೆನೆಸ್ಕೊಳ್ಳಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ, ಉದ್ದಿನ ಬೇಳೆ ಕ್ಲೀನಾಗಿ ಅದಕ್ಕೆ ನೀವು ರುಬ್ಕೊಳ್ಳಿ. ಕರೆಕ್ಟಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕಾಲ್ ಕಪ್ಪೇ ತಗೊಂಡಿದ್ದೀನಿ ಅಷ್ಟು ರವೆ ಹಾಕಿ, ನೆಕ್ಸ್ಟ್ ಒಂದು 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಗರಿ 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 ಅನ್ನೋ ತರ ಬರುತ್ತೆ ರೀ, ಮಾಡಿ ತೋರಿಸ್ತೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಮೆಣಸು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಅದು ಹಾಕ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ನಾನು ಕೈಯಲ್ಲೇ ಅಂದಾಜ್ ಮೇಲೆ ಹಾಕ್ತೀನಿ, ನೀವು ಸ್ಪೂನಲ್ಲಿ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಅದಕ್ಕೆ ಕ್ಲೀನಾಗಿ ಕಲ್ಸ್ಕೊಂಡ್ಬಿಡೋಣ. ನೋಡಿ, ಅದಷ್ಟು ಸ್ವಲ್ಪ ಒಂದು 50-50 ಕಲ್ಸ್ಕೊಂಡ್ಮೇಲೆ 1 ಸ್ಪೂನ್ ಅಷ್ಟು ಮೆಣಸಿನ ಪೌಡರ್ ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಸಾಕು ಮೆಣಸಿನ ಪೌಡರ್ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ಬಿಡಿ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನೀವು ಬೇಕಿದ್ರೆ ಕಾಯಿಚೂರು ಹಾಕೊಳ್ಳಿ. ನಾನು ಕಾಯಿಚೂರು ಹಾಕ್ತಾ ಇಲ್ಲ. ಸೋಡಾ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಎಣ್ಣೆ ಒಂದು ವಡೆಗೆ 2-2.5 ಸ್ಪೂನ್ ಎಣ್ಣೆ ಎಳ್ಕೊಳ್ಳುತ್ತೆ. ಅದು ಎಲ್ತ್ಗೂ ಹೆಲ್ತು ಸರಿಗಿರಲ್ಲ. ಹಂಗಾಗಿ ಸೋಡಾ ಹಾಕೋಬೇಡಿ. ನಾನು ಸೋಡಾ ಒಂದು ಸ್ವಲ್ಪನೂ ಹಾಕಿಲ್ಲ. ನೋಡಿ, ಇಷ್ಟ ಅದಕ್ಕೆ ಕಲ್ಸ್ಕೊಳ್ಳಿ ನೀವು. ನೋಡಿ, ಎಣ್ಣೆ ಕಾದಿದೆ. ಎಷ್ಟು ಬೇಕೋ ಅಷ್ಟು ತೇಲ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ಈ ಥರ ಹಾಕ್ಕೊಳ್ಳಿ. ಯಾವ ಸೈಜ್ ಬೇಕೋ ಆ ಸೈಜು, ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ಹೋಟ್ಲ್ ಥರ ಬೇಕಂದ್ರೆ ಹೋಟ್ಲ್ ಥರನೇ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಯಾವ ಸೈಜ್ ಬೇಕೋ ಆ ಸೈಜ್ ಸೂಪರಾಗಿ ಬರುತ್ತೆ. ಗರಿ ಗರಿ ಬರುತ್ತೆ ವಡೆ. ನೋಡಿ, ಇಷ್ಟು ಅದಕ್ಕೆ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಉರಿ ಮಾತ್ರ ಹೇಳ್ತಾ ಇದ್ದೀನಿ, ಯಾವಾಗಲೂ ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ ಉರಿ. ಉದ್ದಿನ ವಡೆ ಯಾಕಂದ್ರೆ ಉರಿ ಜೋರಾಗಿ ಇಟ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ, ಸೂಪರಾಗಿ ಬರುತ್ತೆ. ಉರಿ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಈ ಥರ ತೇಲ್ಸ್ಕೊಳ್ಳಿ. ನೋಡಿ, ಬಿಸಿ ಬಿಸಿ ಉದ್ದಿನ ವಡೆ ಚಟ್ನಿ ರೆಡಿ ಆಗಿದೆ. ಹೋಟೆಲ್ಗಿಂತ ಸೂಪರ್ ಆಗಿರುತ್ತೆ ರೀ. ಸೈಜ್ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೀವಿಲ್ಲ ಇನ್ನ ದಪ್ಪಕ್ಕೆ ಹೋಟೆಲ್ ತರನೇ ಬೇಕಂದ್ರೆ ಅದೇ ತರನೇ ಹಾಕೊಳ್ಳಿ. ಸಖತ್ತಾಗಿ ಬಂದಿದೆ ನೋಡಿ ಉದ್ದಿನ ವಡೆ. ನಿಜ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಟ್ಲುಗಳಲ್ಲಿ ಯಾರು ತಿನ್ನಿ, ಏನೋ ಸಮಯ ಸಂದರ್ಭ ನೋಡ್ಕೊಂಡು ತಿನ್ಕೊಳ್ಳಿ. ಮನೇಲಿ ಈಸಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಮನೇಲಿ ನೋಡ್ಕೊಂಡು ಮಾಡ್ಕೊಂಡು ಕಲ್ತ್ಕೊಂಡಂಗೂ ಆಗುತ್ತೆ, ನಮಗೆ ಬಂದಂಗೂ ಆಗುತ್ತೆ. ನಾವು ಟೇಸ್ಟ್ ಹೇಗಿತ್ತು ಅಂತ ಟೇಸ್ಟ್ ಮಾಡ್ದಂಗೂ ಆಗುತ್ತೆ. ಮನೆಯಲ್ಲೇ ಆದಷ್ಟು ಟ್ರೈ ಮಾಡಿಕೊಂಡು ತಿನ್ಕೊಳ್ಳಿ. ತಿಂದ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.